ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರಾಜಧಾನಿ, ರಾಜ್ಯ, ದೇಶ, ವಿದೇಶಗಳಲ್ಲಿ ಕೊರೋನಾ ಅಟ್ಟಹಾಸ ಹೇಗಿದೆ, ಲಾಕ್ಡೌನ್ನಿಂದಾಗಿ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ನಡೀತಿವೆ, ಅದೆಲ್ಲವನ್ನು ಫಟಾಫಟ್ ಅಂತ ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಧಾನಿಯಲ್ಲಿ ಹೆಚ್ಚುತ್ತಲೇ ಇದೆ ಬಿಹಾರ ಕಾರ್ಮಿಕನ ಭೀತಿ. ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ಹಿನ್ನೆಲೆ ಸಿಕ್ತಿಲ್ಲ ಸಂಪರ್ಕಿತರ ಮಾಹಿತಿ. 37 ಮಂದಿಯ ಸ್ಯಾಂಪಲ್ ಲ್ಯಾಬ್ಗೆ ರವಾನೆ. ಕ್ವಾರಂಟೈನ್ನಲ್ಲಿದ್ದುಕೊಂಡು ಗುಟ್ಕಾ ಬೇಕು ಅಂತಿದ್ದಾರೆ ಕಾರ್ಮಿಕರು. ಇಂಥ ಮತ್ತಷ್ಟು ಸುದ್ದಿ ನೋಡೋಣ ಬೆಂಗಳೂರು ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಬಿಹಾರ ಮೂಲದ ಕಾರ್ಮಿಕ ಈಗಾಗಲೇ 29 ಮಂದಿಗೆ ಕೊರೋನಾ ಹರಡಿಸಿದ್ದಾನೆ. ಆದರೆ 419ನೇ ಸೋಂಕಿತರ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಿದೆ. ಸೋಂಕಿತನಿಗೆ ಮಾತಾಡಲು ಅಸಾಧ್ಯವಾಗ್ತಿದೆ. ಹೀಗಾಗಿ ಸೋಂಕಿತ ಯಾರನ್ನೆಲ್ಲ ಭೇಟಿಯಾಗಿದ್ದಾನೆ, ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಿಲ್ಲ. ಸೋಂಕಿತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋ ಮಾಹಿತಿ ಸಿಗದೆ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಕೊರೋನಾ ವೈರಸ್ ಹರಡೋ ಭೀತಿ ಹೆಚ್ಚುತ್ತಲೇ ಇದೆ. ಹೀಗಾಗಿ ಸೋಂಕಿತ 419ರ ದ್ವಿತೀಯ ಸಂಪರ್ಕದಲ್ಲಿರೋ 37 ಮಂದಿಯ ಗಂಟಲು ದ್ರವ ಪರೀಕ್ಷೆಗೆ ರವಾನಿಸಲಾಗಿದೆ. ಹೊಂಗಸಂದ್ರದಲ್ಲಿ ಬಿಹಾರಿ ಕಾರ್ಮಿಕರಿಂದ ಮತ್ತಷ್ಟು ಜನರಿಗೆ ಸೋಂಕು ಹರಡೋ ಭೀತಿ ಇದ್ದು, ಈಗಾಗಲೇ ಹಲವರನ್ನು ಕ್ವಾರಂಟೈನ್ ಮಾಡಲಾಗಿದ್ದು, ಹಲವರಿಗೆ ಸೆಕೆಂಡರಿ ಕಾಂಟ್ಯಾಕ್ಟ್ ಭೀತಿ ಶುರುವಾಗಿದೆ. ಹೊಂಗಸಂದ್ರ ವಾರ್ಡ್ನಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಹಲವು ಕಾರ್ಮಿಕರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಕ್ವಾರಂಟೈನ್ನಲ್ಲಿ ಇದ್ದವರು ಗುಟ್ಕಾ ಬೇಕು, ಸಿಗರೆಟ್ ಬೇಕು ಅಂತ ಗಲಾಟೆ ಮಾಡ್ತಿದ್ದಾರಂತೆ. ಪಿಜಿಯಲ್ಲಿ ಕ್ವಾರಂಟೈನ್ ಆಗಿರೋ ಕಾರ್ಮಿಕರು ರಾತ್ರಿಯ ವೇಳೆ ಗುಟ್ಕಾ, ಮದ್ಯಕ್ಕಾಗಿ ಗಲಾಟೆ ಮಾಡ್ತಿದ್ದಾರೆ. 419ನೇ ಸೋಂಕಿತನಿಂದ 29 ಜನರಿಗೆ ಸೋಂಕು ತಗುಲಿರೋ ಹಿನ್ನೆಲೆ ಹಲವರನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಹೊಂಗಸಂದ್ರದಲ್ಲಿ 30 ಜನರಿಗೆ ಕೊರೋನಾ ದೃಢ ಹಿನ್ನೆಲೆಯಲ್ಲಿ ಪಿಪಿಇ ಕಿಟ್ ಧರಿಸಿ ಪೌರಕಾರ್ಮಿಕರು ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಹೊಂಗಸಂದ್ರದ ವಿದ್ಯಾಜ್ಯೋತಿ ನಗರದಲ್ಲಿ ಪೌರಕಾರ್ಮಿಕರು ಕಸಕ್ಕೆ ಕೆಮಿಕಲ್ ಸಿಂಪಡಿಸಿ ನಂತರ ವಾಹನಕ್ಕೆ ಲೋಡ್ ಮಾಡಿದ್ರು. ಕೊರೋನಾ ಸೋಂಕು ಹರಡದಂತೆ ಬಿಬಿಎಂಪಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಪಾದರಾಯನಪುರ ಗಲಾಟೆ ಆರೋಪಿಗಳಿಗೆ ಕೊರೋನಾ ಸೋಂಕು ಇರೋದು ದೃಢವಾದ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆ ನಡೆಸಿದ್ದ ಪೊಲೀಸರಿಗೂ ಭೀತಿ ಹೆಚ್ಚಾಗಿದೆ. ಗಲಾಟೆ ನಡೆಸಿದ್ದ ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಬಂಧನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಜೆಜೆ ನಗರ ಠಾಣೆಯ 5 ಪೊಲೀಸರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ರಾಜ್ಯದಲ್ಲಿ ತೀವ್ರ ಉಸಿರಾಟದ ತೊಂದರೆ ಇರುವವರಿಗೆ ಕೊರೋನಾ ಕಾಣಿಸಿಕೊಳ್ತಿದ್ದು, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆ. ರಾಜ್ಯದಲ್ಲಿ ಪತ್ತೆಯಾಗಿರೋ ಒಟ್ಟು ಪ್ರಕರಣಗಳ ಪೈಕಿ 26 ಮಂದಿ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದರು. ಉಸಿರಾಟದ ತೊಂದರೆ ಇರುವವರಿಗೆ ಕೊರೋನಾ ಹೇಗೆ ಅಟ್ಯಾಕ್ ಮಾಡಿತು ಅನ್ನೋ ಬಗ್ಗೆ ಆರೋಗ್ಯ ಇಲಾಖೆ ತಲೆಕೆಡಿಸಿಕೊಂಡಿದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದ್ರೂ ಜನರಿಗೆ ಮಾತ್ರ ಇನ್ನೂ ಬುದ್ಧಿ ಬಂದಿಲ್ಲ. ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ರು. ಹಣ್ಣು ತರಕಾರಿ ಖರೀದಿಗೆ ಜನ ಮುಗಿಬಿದ್ದಿದ್ರು. ಮತ್ತೊಂದೆಡೆ ಮೀನು ಮಾರುಕಟ್ಟೆಯಲ್ಲೂ ಜನಜಂಗುಳಿ ಇತ್ತು. ಲಾಕ್ಡೌನ್ ಆದೇಶವಿದ್ರೂ ಜನ ಕೇರ್ ಮಾಡದೆ ಖರೀದಿಯಲ್ಲೇ ಬ್ಯುಸಿಯಾಗಿದ್ರು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ, ಮಾಸ್ಕ್ ಕೂಡ ಧರಿಸದೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು. ಮತ್ತೊಂದೆಡೆ ನಾನ್ ವೆಜ್ ಪ್ರಿಯರು ಮೀನು, ಕೋಳಿ ಮಾಂಸ ಖರೀದಿಗೆ ಮುಗಿಬಿದ್ದಿದ್ರು. ಯಶವಂತಪುರದ ಮಾರುಕಟ್ಟೆಯಲ್ಲಿ
ಬಾಂಗಡ, ಸಿಲ್ವರ್, ಪ್ರಾನ್ಸ್, ಕ್ರ್ಯಾಬ್, ನಾಟಿಕೋಳಿ ಖರೀದಿಗೆ ಜನರು ನೂಕುನುಗ್ಗಲು ಮಾಡಿದ್ರು. ಇಲ್ಲೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಲಾಕ್ಡೌನ್ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಖರೀದಿಯಲ್ಲಿ ಮುಳುಗಿದ್ರು. ಜೊತೆಗೆ ಮಾಸ್ಕ್ ಕೂಡ ಧರಿಸದೆ ಬೇಜವಾಬ್ದಾರಿ ಮೆರೆದಿದ್ರು. 17ನೇ ಮಹಡಿಯಿಂದ ಬೀಳಲು ಯತ್ನಿಸಿದ್ದ ಯುವತಿಯನ್ನು ರಕ್ಷಣೆ ಮಾಡಿರೋ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿತ್ತು. ಶುಕ್ರವಾರ ರಾತ್ರಿ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಲಾಕ್ಡೌನ್ನಿಂದಾಗಿ ದೆಹಲಿಗೆ ತೆರಳಲು ಆಗಿಲ್ಲ ಅಂತ ಅಪಾರ್ಟ್ಮೆಂಟ್ನ ಕಿಟಕಿ ಮೂಲಕ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಅಗ್ನಿಶಾಮಕ ದಳ ಕಾರ್ಯಾಚರಣೆ ಮೂಲಕ ಆಕೆಯನ್ನ ರಕ್ಷಿಸಲಾಯಿತು. ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರಕರಣ ಪತ್ತೆ. ಕಲಬುರಗಿಯಲ್ಲಿ 2 ಪಾಸಿಟಿವ್ ಕೇಸ್. ಮೈಸೂರಿನಲ್ಲಿ ನೋಟು ಎಸೆದಾತ ಬಳಸಿದ ಸೈಕಲ್ ಪತ್ತೆ. ಇದರ ಡೀಟೇಲ್ಸ್ ನೋಡೋಣ ಸ್ಟೇಟ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 503ಕ್ಕೆ ಏರಿಕೆಯಾಗಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಹಿಳೆಯೊಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಾಗಿರೋ ಸೋಂಕಿತ ಮಹಿಳೆಯನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿತ್ತು. ಇಂದು ಅವರ ವರದಿ ಪಾಸಿಟಿವ್ ಬಂದಿದೆ. ಇದರ ಜೊತೆಗೆ ಕಲಬುರಗಿಯ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. 7 ವರ್ಷದ ಬಾಲಕನಿಗೂ ಕೊರೋನಾ ಅಟ್ಯಾಕ್ ಮಾಡಿದೆ. ಮೈಸೂರಿನ ಬೀದಿಯಲ್ಲಿ ಹಣ ಎಸೆದು ಹೋದ ಪ್ರಕರಣ ಸಂಬಂಧ ಕಾರ್ಯಾಚರಣೆ ನಡೆಸಿರೋ ಪೊಲೀಸರು ಸೈಕಲ್ ಪತ್ತೆ ಹಚ್ಚಿದ್ದಾರೆ. ಹಣ ಎಸೆಯುವ ವೇಳೆ ಆರೋಪಿ ಕಳ್ಳತನ ಮಾಡಿರೋ ಸೈಕಲ್ ಅನ್ನೇ ಬಳಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಮೈಸೂರಿನ ಬೋಟಿ ಬಜಾರ್ನಲ್ಲಿ ಮೊನ್ನೆ ವ್ಯಕ್ತಿಯೊಬ್ಬ ಸೈಕಲ್ನಲ್ಲಿ ಸಂಚರಿಸ್ತಾ ನೋಟುಗಳನ್ನ ಎಸೆದು ಎಸ್ಕೇಪ್ ಆಗಿದ್ದ. ಬೀದಿಯಲ್ಲಿ ಬಿದ್ದಿದ್ದ ಹಣವನ್ನ ಟೀ ಅಂಗಡಿ ಮಾಲೀಕ ಬಾಬು ಎಂಬವರು ಎತ್ತಿಕೊಂಡಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಕಿ ಪಡೆ ನಿಟ್ಟುಸಿರು ಬಿಟ್ಟಿದೆ. 100ಕ್ಕೂ ಹೆಚ್ಚು ಪೊಲೀಸರ ಕ್ವಾರಂಟೈನ್ ಅವಧಿ ಅಂತ್ಯಗೊಂಡಿದ್ದು 2 ದಿನದಲ್ಲಿ ಪೊಲೀಸರು ಕೆಲಸಕ್ಕೆ ಹಾಜರಾಗಲಿದ್ದಾರೆ. ಈಗಾಗಲೇ ಜಿಲ್ಲೆಯ 80ಕ್ಕೂ ಹೆಚ್ಚು ಪೊಲೀಸರಿಗೆ ಕೊರೋನಾ ವರದಿ ನೆಗೆಟಿವ್ ಬಂದಿದೆ. ಮುಧೋಳ ಠಾಣೆ ಪೊಲೀಸ್ಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿಗೆ ನಡುಕ ಶುರುವಾಗಿತ್ತು. ರಾಜ್ಯದಲ್ಲಿ ಮೊದಲ ಬಲಿಯಾದ ಕಲಬುರಗಿಯಲ್ಲಿ ಮತ್ತೆ ಕೊರೋನಾ ಆತಂಕ ಮನೆ ಮಾಡಿದೆ. ಪುಣೆ, ಸೋಲಾಪುರದಿಂದ ಬಂದವರಿಗೆ ಕೊರೋನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಭೀತಿ ಶುರುವಾಗಿದೆ. ಮಾರ್ಚ್ ತಿಂಗಳಲ್ಲಿ ಮಹಾರಾಷ್ಟ್ರದಿಂದ ಕಲಬುರಗಿಗೆ ಬಂದಿದ್ದ ಇಬ್ಬರಿಗೆ ಕೊರೋನಾ ಇರೋದು ಪಕ್ಕಾ ಆಗಿದೆ. ಹೀಗಾಗಿ ಸೋಂಕು ಹೇಗೆ ತಗುಲಿದೆ ಅನ್ನೋ ಬಗ್ಗೆ ಜಿಲ್ಲಾಡಳಿತ ತನಿಖೆ ನಡೆಸುತ್ತಿದೆ. ವಿವಿಧ ಕೆಲಸಕ್ಕಾಗಿ ಪುಣೆಗೆ ಬರೋಬ್ಬರಿ 1,34,000 ಜನರು ತೆರಳಿದ್ರು. ಭಾನುವಾರದ ಬಾಡೂಟಕ್ಕೆ ಬೆಳಗ್ಗೆ ಮೈಸೂರು ಜನತೆ ಸಿದ್ಧತೆ ಮಾಡಿಕೊಂಡಿದ್ದು ಬೆಳ್ಳಂಬೆಳಗ್ಗೆಯೇ ಮಟನ್, ಚಿಕನ್ ಖರೀದಿಗೆ ಮುಗಿಬಿದ್ದಿದ್ರು. ಕೆಲವೆಡೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಖರೀದಿ ಮಾಡಿದ್ರೆ ಮತ್ತೆ ಕೆಲವೆಡೆ ಯಾವುದೇ ಮುಂಜಾಗ್ರತಾ ಕ್ರಮ ಅನುಸರಿಸದೆ ಖರೀದಿ ಮಾಡ್ತಿದ್ರು. ಮಾಂಸ ಮಾರಾಟಕ್ಕೆ 3 ದಿನ ಮಾತ್ರ ಅವಕಾಶ ನೀಡಿರೋ ಹಿನ್ನೆಲೆಯಲ್ಲಿ ಇಂದು ಜನರು ಮಾಂಸ ಖರೀದಿಸಿದ್ರು. ನಗರದಲ್ಲಿ ಲಾಕ್ಡೌನ್ ನಿಯಮವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ತರಕಾರಿ ಖರೀದಿಗೆ ಮಾರುಕಟ್ಟೆಗೆ ಜನರು ಮುಗಿಬಿದ್ದಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಖರೀದಿಯಲ್ಲಿ ಮುಳುಗಿದ್ರು. ಕಳಸಾಪುರ ರಸ್ತೆಯಲ್ಲಿರುವ ಸಂತೆಯಲ್ಲಿ 100 ಜನರು ಖರೀದಿಗೆ ಆಗಮಿಸಿದ್ರು. ಕೊರೋನಾ ಸೋಂಕು ಭೀತಿ ಇದ್ರೂ ಜನರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಕೂಡ ಧರಿಸದೆ ಬೇಜವಾಬ್ದಾರಿ ಮೆರೆದಿದ್ರು. ತುಮಕೂರು ನಗರದಲ್ಲಿ ಜನರು ಲಾಕ್ಡೌನ್ ನಿಯಮ ಪಾಲಿಸದೆ ಖರೀದಿಗೆ ಮುಗಿಬಿದ್ದಿದ್ದಾರೆ. ಅಂದರಸನಹಳ್ಳಿ ಬಳಿಯ ಮಾರುಕಟ್ಟೆಯಲ್ಲಿ ಗುಂಪು ಗುಂಪಾಗಿ ನಿಂತು ಜನರು ತರಕಾರಿ, ಹೂವು ಖರೀದಿ ಮಾಡಿದ್ರು. ಖರೀದಿ ವೇಳೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಜನ ನಿರ್ಲಕ್ಷ್ಯ ವಹಿಸಿದ್ರು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಪೊಲೀಸರು ಮನವಿ ಮಾಡಿದ್ರು. ಜನ ಕ್ಯಾರೆ ಅಂದಿಲ್ಲ.
ಕೊರೋನಾದಿಂದಾಗಿ ರಾಜ್ಯ ಹೂವು ಬೆಳೆಗಾರರು ಸಂಕಷ್ಟ ಎದುರಿಸುವಂತಾಗಿದೆ. ಅಲಂಕಾರಿಕ ಹೂವುಗಳಿಗೆ ಮಾರುಕಟ್ಟೆ ಇಲ್ಲದೆ ಬೆಳೆಗಾರರು ಪರದಾಡುವಂತಾಗಿದೆ. ಹೂವುಗಳು ಮಾರಾಟವಾಗದೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಬೆಳೆಗಾರರು ಕಣ್ಣೀರು ಹಾಕ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದ ವಲಸೆ ಕಾರ್ಮಿಕರನ್ನು ತಮ್ಮ ಊರುಗಳಿಗೆ ವಾಪಸ್ ಕಳಿಸಲಾಯಿತು. 2,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ಬಸ್ಗಳ ಮೂಲಕ ಊರಿಗೆ ಕಳಿಸಲಾಯಿತು. ಸುಮಾರು 100 ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಕಾರ್ಮಿಕರನ್ನು ಕಳಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದ ವಿವಿಧ ಜಿಲ್ಲೆಗಳ ಕಾರ್ಮಿಕರು ಬಸ್ಗಳ ಮೂಲಕ ಊರುಗಳಿಗೆ ತೆರಳಿದ್ರು. ಮನ್ ಕಿ ಬಾತ್ನಲ್ಲಿ ಹೆಲ್ತ್ ಟಿಪ್ಸ್ ನೀಡಿದ ಪ್ರಧಾನಿ ಮೋದಿ. ಬಸವಣ್ಣ ಜಯಂತಿಗೂ ಶುಭಾಶಯ ಕೋರಿದ ಪ್ರಧಾನಿ. ಕಟಿಂಗ್ ಶೇವಿಂಗ್ ಮಾಡಿಸಿದ 6 ಮಂದಿಗೆ ವಕ್ಕರಿಸಿದ ವೈರಸ್. ಇಸ್ಪಿಟ್ ಆಡುತ್ತಲೇ 24 ಮಂದಿಗೆ ಕೊರೋನಾ ಹಂಚಿದ ಟ್ರಕ್ ಡ್ರೈವರ್. ಇಂಥ ಇನ್ನಷ್ಟು ಸುದ್ದಿ ನ್ಯಾಷನಲ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 26,000ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಒಟ್ಟು 26,942 ಜನರಿಗೆ ಸೋಂಕು ತಗುಲಿದೆ. ಭಾರತದಲ್ಲಿ ಈವರೆಗೆ ಕೊರೋನಾಗೆ 824 ಜನರು ಬಲಿಯಾಗಿದ್ದಾರೆ. ಒಟ್ಟು ಸೋಂಕಿತರ ಪೈಕಿ 5,804 ಜನ ಗುಣಮುಖರಾಗಿದ್ದಾರೆ. ಸದ್ಯ 19,868 ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. के खिलाफ लड़ाई सही मायने में ಇಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಗೆ ಕೊರೋನಾದಿಂದ ಬಚಾವ್ ಆಗಲು ಟಿಪ್ಸ್ ಹೇಳಿಕೊಟ್ರು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ವಸ್ತು ಹೆಚ್ಚೆಚ್ಚು ಸೇವಿಸಿ ನಮ್ಮ ಶಕ್ತಿ ಮೇಲೆ ನಾವು ವಿಶ್ವಾಸ ಇಡುವುದನ್ನ ಕಲಿಯಬೇಕು ಅಂದ್ರು. ಆಯುರ್ವೇದದ ಸಿದ್ಧಾಂತಗಳನ್ನು ವಿಶ್ವವೇ ಒಪ್ಪಿಕೊಳ್ತಿದೆ ಅಂತ ಮೋದಿ ಹೇಳಿದ್ರು. ಇನ್ನು ರೋಗದಿಂದ ರಕ್ಷಿಸಿಕೊಳ್ಳಲು ಮಾಸ್ಕ್ ಧರಿಸುವುದು ಕಡ್ಡಾಯ ಅಂತ ಕಿವಿ ಮಾತು ಹೇಳಿದ್ರು. ಇನ್ನು ಇದೇ ವೇಳೆ ಕೊರೋನಾ ಸೋಂಕಿನಿಂದ ಹಬ್ಬದ ಆಚರಣೆಯಲ್ಲಿ ಬದಲಾವಣೆಯಾಗಿದೆ. ಹೀಗಾಗಿ ಜನರು ಮನೆಯಲ್ಲಿ ಇದ್ದು ಕುಟುಂಬಸ್ಥರ ಜತೆ ಹಬ್ಬ ಆಚರಿಸಿ ಅಂತ ಮೋದಿ ಸಲಹೆ ನೀಡಿದ್ರು. ಇನ್ನು ಮಾಸ್ಕ್ ಸಭ್ಯ ಸಮಾಜದ ಪ್ರತೀಕವಾಗಿ ಬದಲಾಗಿದೆ. ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಅಗತ್ಯ ಅಂತ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಸವ ಜಯಂತಿಯ ಶುಭ ಕೋರಿದ್ರು. ಇಂದು ಬಸವ ಜಯಂತಿ. ಇಡೀ ದೇಶ ಬಸವಣ್ಣನನ್ನ ನೆನೆಯುತ್ತಿದೆ. ಇಂತಹ ಕಷ್ಟದ ದಿನಗಳಲ್ಲಿ ಬಸವಣ್ಣನ ಮಾತುಗಳು ನಮಗೆಲ್ಲರಿಗೂ ಆದರ್ಶ. ಜೀವನದ ಬಗ್ಗೆ ಬಸವಣ್ಣ ಹೇಳಿದ ಮಾತುಗಳನ್ನ ನೆನಪಿಸಿಕೊಳ್ಳಿ ಅಂದ್ರು. ಇದೇ ವೇಳೆ ಮನೆಯಲ್ಲಿದ್ದು ಕುಟುಂಬಸ್ಥರ ಜತೆ ರಂಜಾನ್ ಹಬ್ಬ ಆಚರಿಸಿ ಅಂದ್ರು. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗೆ ನೆರವಾಗುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. 5 ಅಂಶಗಳನ್ನ ಒಳಗೊಂಡ ಪತ್ರ ಬರೆದಿರೋ ಸೋನಿಯಾ, ಎಂಎಸ್ಎಂಇಗಳು ಜಿಡಿಪಿ ಹೆಚ್ಚಳಕ್ಕೆ 1/3 ಭಾಗದಷ್ಟು ಕೊಡುಗೆ ನೀಡುತ್ತಿದೆ. ಹೀಗಾಗಿ ಎಂಎಸ್ಎಂಇಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ವೇತನ ಸಂರಕ್ಷಣಾ ಪ್ಯಾಕೇಜ್ ಘೋಷಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬೋರಾಗುತ್ತೆ ಅಂತ ತನ್ನ ಗೆಳೆಯರ ಜೊತೆಗೆ ಇಸ್ಪಿಟ್ ಆಡಿದ್ದ ಟ್ರಕ್ ಡ್ರೈವರ್ ಬರೋಬ್ಬರಿ 24 ಜನರಿಗೆ ಕೊರೋನಾ ಸೋಂಕು ಅಂಟಿಸಿದ್ದಾನೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಈ ಘಟನೆ ನಡೆದಿದ್ದು, ಗೆಳೆಯರು ಹಾಗೂ ನೆರೆಹೊರೆಯವರನ್ನ ಸೇರಿಸಿ ಇಸ್ಪಿಟ್ ಆಡಿದ್ದ. ಇನ್ನೊಂದು ಪ್ರಕರಣದಲ್ಲಿ ಮತ್ತೊಬ್ಬ ಟ್ರಕ್ ಡ್ರೈವರ್ 15 ಮಂದಿಗೆ ಕೊರೋನಾ ಸೋಂಕು ತಗುಲಿಸಿದ್ದಾನೆ. ಶೇವಿಂಗ್
ಶೇವಿಂಗ್ ಮಾಡಿಸಲು ತೆರಳಿದ್ದ 6 ಮಂದಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು, ಇತ್ತೀಚೆಗೆ ಗ್ರಾಮದ ಸಲೂನ್ಗೆ ಹೇರ್ ಕಟ್ಟಿಂಗ್, ಶೇವಿಂಗ್ ಮಾಡಿಸಲು ತೆರಳಿದ್ರು. ಇವರಿಗೆ ಕೊರೋನಾ ಲಕ್ಷಣ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಯಾಂಪಲ್ ಪರೀಕ್ಷೆ ಮಾಡಿಸಿದಾಗ ಕೊರೋನಾ ಇರೋದು ಪತ್ತೆಯಾಗಿದೆ. ನರ್ಸೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ದೆಹಲಿಯ ಅತಿದೊಡ್ಡ ಆಸ್ಪತ್ರೆಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಉತ್ತರ ದೆಹಲಿಯ ಹಿಂದೂರಾವ್ ಆಸ್ಪತ್ರೆಯ ನರ್ಸ್ಗೆ ಕೊರೋನಾ ಸೋಂಕು ತಗುಲಿತ್ತು. ಈ ನರ್ಸ್ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ತೆರಳಿ ಕೆಲಸ ಮಾಡಿದ್ರಿಂದ ಇಡೀ ಆಸ್ಪತ್ರೆಯನ್ನೇ ಸೀಲ್ ಡೌನ್ ಮಾಡಲಾಗಿದೆ. ಸ್ಥಳಕ್ಕೆ ಉತ್ತರ ದೆಹಲಿ ಪಾಲಿಕೆ ಸಿಬ್ಬಂದಿ ತೆರಳಿ ಕೆಮಿಕಲ್ ಸಿಂಪಡಿಸಿದ್ರು. ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತಷ್ಟು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 500ರತ್ತ ತಲುಪಿದ್ದು, ಚೆನ್ನೈನಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ಹೀಗಾಗಿ ಕೊರೋನಾ ಲಕ್ಷಣ ಕಂಡು ಬಂದ್ರೆ ಅಂತವರ ಆರೋಗ್ಯ ತಪಾಸಣೆ ನಡೆಸಲು ತಮಿಳುನಾಡು ಸರ್ಕಾರ ತೀರ್ಮಾನಿಸಿದೆ. ನೆಗಡಿ, ಜ್ವರ ಹಾಗೂ ಶ್ವಾಸಕೋಶ ಸಂಬಂಧಿ ಅನಾರೋಗ್ಯ ಕಂಡು ಬಂದ್ರೆ ಅಂತವರ ತಪಾಸಣೆ ನಡೆಸಲಾಗುತ್ತೆ. ದುಬಾರಿ ಕಾರಿನಲ್ಲಿ ಬಂದು ಪೊಲೀಸರಿಂದ ಲಾಠಿಯೇಟು ತಿಂದ ಬಂಗಲೆಯಂಥ ಮನೆ ನಿರ್ಮಿಸಿದ ಅಗರ್ಭ ಶ್ರೀಮಂತನ ಮೃತದೇಹ ಮಾತ್ರ ತವರಿಗೆ ಬರಲೇ ಇಲ್ಲ. ಇವೆಲ್ಲವನ್ನು ನೋಡೋಣ ಕೊರೋನಾ ವೈರಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದುಬಾರಿ ಕಾರಿನಲ್ಲಿ ಸಿಟಿ ರೌಂಡ್ಸ್ ಹೊಡೆಯಲು ಬಂದಿದ್ದ ಯುವಕನೊಬ್ಬನಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ 20 ವರ್ಷದ ಯುವಕ ಪಾರ್ಶ್ ಕಾರನ್ನೇರಿ ಜಾರಿ ರೈಡ್ಗೆ ಹೊರಟಿದ್ದ. ಆದರೆ ರಸ್ತೆಯಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರು ಆತನನ್ನ ಕಾರಿನಿಂದ ಕೆಳಗಿಳಿಸಿ ಬಸ್ಗೆ ಹೊಡೆಸಿದ್ದಾರೆ. ಈ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಮೂಲದ ಕೋಟ್ಯಾಧಿಪತಿಯೊಬ್ಬರು ದುಬೈನಲ್ಲಿ ಮೃತಪಟ್ಟಿದ್ದಾರೆ. ಕೇರಳದಲ್ಲಿ ಭವ್ಯ ಬಂಗಲೆಯಂಥ ಮನೆ ನಿರ್ಮಿಸಿರೋ ಜಾಯ್ ಅರಕ್ಕಲ್ ಅನ್ನೋ ಉದ್ಯಮಿ ನಿನ್ನೆ ಮೃತಪಟ್ಟಿದ್ರು. ಆದರೆ ದುರಂತ ಅಂದ್ರೆ ಅವರ ಮೃತದೇಹವನ್ನು ಊರಿಗೆ ತಲುಪಿಸಲು ಸಾಧ್ಯವೇ ಆಗಿಲ್ಲ. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಹುಟ್ಟೂರಿಗೆ ಮೃತದೇಹ ತರಲಾಗಲಿಲ್ಲ. ಬಂದಾಗಿನಿಂದ ಈಗ ಯಾರ ಮುಖ ನೋಡಿದ್ರೂ ಮಾಸ್ಕ್ಗೆ ಕಾಣುತ್ತೆ. ಆದ್ರೆ ಪ್ರಕೃತಿಯಲ್ಲೂ ಕೂಡ ಮಾಸ್ಕ್ನಂತೆ ವಿಸ್ಮಯಗಳು ನಡೆಯೋದನ್ನ ನೋಡಿದ್ದೀರಿ. ಹೌದು, ಅಂತ ಚಮತ್ಕಾರವೊಂದು ಖಗೋಳದಲ್ಲಿ ನಡೆದಿದೆ. 1998ರಲ್ಲಿ ಪತ್ತೆಯಾದ ಕ್ಷುದ್ರಗ್ರಹ 1.5 ಕಿಲೋಮೀಟರ್ನಷ್ಟಿದ್ದು ಥೇಟ್ ಮಾಸ್ಕ್ನಂತಿದೆ. ಮುಂದಿನ ವಾರ ಈ ದೃಶ್ಯವನ್ನ ಮತ್ತೆ ಕಣ್ತುಂಬಿಕೊಳ್ಳಬಹುದು ಅಂತ ಅರೆಸಿಬೋ ರಾಡರ್ ಹೇಳಿದೆ. ಕೊರೋನಾ ಪೀಡಿತ ರೋಗಿಗಳ ಜೀವ ಉಳಿಸೋದಿಕ್ಕೆ ವೈದ್ಯಕೀಯ ಸಿಬ್ಬಂದಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಹೀಗಾಗಿಯೇ ಒತ್ತಡ ಮರೆಯೋದಿಕ್ಕೆ ಆಸ್ಪತ್ರೆಯಲ್ಲೇ ಸ್ಫೂರ್ತಿ ಡಾನ್ಸ್ ಮಾಡಿದ್ದಾರೆ. ಎನ್ಎಚ್ಎಸ್ ಸಿಬ್ಬಂದಿ ಯುಕೆಯಲ್ಲಿ ಸ್ಟೆಪ್ ಹಾಕಿದ್ದಾರೆ. ಅಬ್ಬರದಿಂದಾಗಿ ವೈದ್ಯಕೀಯ ಸಿಬ್ಬಂದಿಗೆ ರೆಸ್ಟೇ ಇಲ್ಲದಂತಾಗಿದೆ. ಹೀಗಾಗಿ ಸ್ವಲ್ಪ ಬಿಡುವು ಮಾಡಿಕೊಂಡ ನರ್ಸ್ಗಳು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಆಸ್ಪತ್ರೆ ಆವರಣದಲ್ಲೇ ಕುಣಿದು ಕುಪ್ಪಳಿಸಿದ್ರು. ಆದರೆ ಇವರು ಡಾನ್ಸ್ ಮಾಡಿದ ರೀತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಕೊರೋನಾ ಹರಡದೇ ಇರಲು ಮನೆಯಲ್ಲೇ ಇರಿ, ಸೇಫ್ ಆಗಿರಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇಲ್ಲೊಬ್ಬ ಪೊಲೀಸ್ ಪೇದೆ ಡ್ರೀಮ್ ರೋಲ್ ಹಾಡಿನ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಟಿಮ್ ಜೋನ್ ತನ್ನ ಫೇಸ್ಬುಕ್ ಲೈವ್ನಲ್ಲಿ ಡ್ರೀಮ್ ರೋಲ್, ಸ್ಟೇ ಎಟ್ ಹೋಮ್, ಇಟ್ಸ್ ಸಿಂಪಲ್ ರಿಯಲಿ, ಕೀಪ್ ಸೇಫ್ ಅಂಡ್ ಸ್ಮೈಲಿಂಗ್ ಅಂತ ಹಾಡಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ.
ಲಾಕ್ಡೌನ್ನಿಂದಾಗಿ ಹಲವರು ಮನೆಯಿಂದ ದೂರವೇ ಇದ್ದಾರೆ. ಹೀಗಾಗಿ ಕುಟುಂಬದ ಸಂತಸ ಗಳಿಗೆಗಳನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಆದರೆ ಯುಕೆಯಲ್ಲಿ 44 ವರ್ಷದ ತಾನಿಯಾ ಸದ್ಯ ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ. ಹೀಗಾಗಿ ಮಗಳು ಮೈಯಾ ಬರ್ತ್ಡೇಗೆ ಹೋಗಲು ಆಗಲಿಲ್ಲ. ಹೀಗಾಗಿ ಮನೆಯಲ್ಲೇ ಕೇಕ್ ಮಾಡಿ ಆನ್ಲೈನ್ನಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ್ದು ಮಗಳನ್ನ ಖುಷಿಪಡಿಸಿದ್ದಾರೆ. ಇದು ಇವತ್ತಿನ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.